ಅಂತ ಬಂದೆ. ಅವ್ರ ಮನೆ ಗೃಹ ಪ್ರವೇಶದಲ್ಲಿ ಬಂದಿದ್ದೆ, ಇನ್ಯಾವಾಗ್ಲೂ ಮೋಹನ್ ಜೊತೆಗೆ ಬಂದಿದ್ದೆ. ರಾಜೇಂದ್ರ ಇಲ್ಲಿ BEd ಮಾಡ್ತಾ ಇರುವಾಗ ಶ್ರೀಪಾದ್ ಶೆಟ್ಟಿ ಸರ್ ನೀವೇ ಬರಬೇಕು ಅಂತ ನನ್ನ ಜೊತೆಗೆ ನನ್ನನ್ನು ಕರೆಸಿ ಭಾಷಣ ಮಾಡಬೇಕು. ನನಗೆ ನಿಜವಾಗಿ ಇವೆಲ್ಲ ನನ್ನನ್ನೆಲ್ಲೋ ಭಾವನೆಗಳ ಒಂದು ಪೂರ್ವದಲ್ಲಿ ನನ್ನನ್ನು ಮೀಸ್ತಾ ಇದೆ. ಬಸವಣ್ಣ ಹೇಳ್ತಾನೆ, ಕಂಗಳು ತುಂಬಿದ ಬಳಿಕ ಕಾಣಲೇ ಇಲ್ಲ, ಕಿವಿಗಳು ತುಂಬಿದ ಬಳಿಕ ಕೇಳಲೇ ಇಲ್ಲ. ಅಪಮಾನಿಸುವ ಸಂದರ್ಭ ಇತ್ತಲ್ಲ, ಅಲ್ಲಿ ನನಗೆ ಕಂಗಳು ತುಂಬಿದ ಬಳಿಕ ಅದು ಕಾಣಲಿಲ್ಲ, ನನಗೆ ಅದು ಕೇಳಲಿಲ್ಲ. ಹೇಮಲತಾ ಅವರು, ಅವರ ಪತ್ನಿ, ಬಿಹೈಂಡ್ ಎವ್ರಿ ಗ್ರೇಟ್ ಮ್ಯಾನ್ ದೇರ್ ಇಸ್ ಎ ವುಮನ್ ಅಂತ ಹೇಳ್ತಾರೆ. ಕೋರಲ್ ದೇರ್ ಇಸ್ ಎ ವುಮನ್ ಅಂತ. ಆದ್ರೆ ಇಲ್ಲಿ ಹಾಗಲ್ಲ. ಒಂದು ಹೆಂಡತಿ ಹೇಗಿದ್ದಾಳೆ ಅಂತ ಹೇಳಿದ್ರೆ, ಸತಿ ಗಂಡನನ್ನ ಅನುಸರಿಸಿ ವೀಣೆಗೆ ನೇಣು ಬಿಗಿದಂತಕ್ಕಂತ. ಒಬ್ಬ ವ್ಯಕ್ತಿಗೆ ಬದುಕಿನಲ್ಲಿ ಬೇಕಾಗಿರೋದು 3: ಇಚ್ಛಾಶಕ್ತಿ, ಕ್ರಿಯಾಶಕ್ತಿ ಮತ್ತು ಉತ್ಸಾಹಶಕ್ತಿ. ಅದು 3 ಅವರಲ್ಲಿ. ಪೋರ್ಬಂದರ್ದಲ್ಲಿ ಹೋಗಿ ಪೋಸ್ಟ್ ಮಾಸ್ಟರ್ ಕೆಲಸ ಮಾಡ್ಕೊಂಡು ಬಂದವರು, ಕಟ್ಟ ಕಡ 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 ಅಂತೇಳಿ ನಮ್ಮ ಟೆಲಿಗ್ರಾಫಿಕ್ ಭಾಷೆಯನ್ನ ಕಲ್ತ್ಕೊಂಡು ಬಂದವರು. ನಮ್ಮಲ್ಲಿ ಒಂದು ಮಾತು ಹೇಳ್ತಿದ್ರು, ಸಾಲಿ ಮಾಸ್ತರಿಗೆ ಬುದ್ಧಿ ಇಲ್ಲ, ಸ್ಟೇಷನ್ ಮಾಸ್ತರ್ ನಿದ್ದಿಲ್ಲ ಅಂತ. ಯಾಕಂದ್ರೆ ಜನ ಈ ತರ ತಿಳ್ಕೊಂಡ್ ಬಿಟ್ಟಿದ್ದಾರೆ. ರೋಡ್ ಅನ್ನು ಹಿಡ್ಕೊಂಡು ಸಾವಕಾಶವಾಗಿ ಬಲಗಾಲನ್ನು ಹಾಕಿ ಟ್ರಕ್ ಹಾಕ್ಬೇಕು ಅಂತ ಯಾರು ಹೇಳುದು ಬೇಡ. ಸ್ಟೇಷನ್ ಮಾಸ್ಟರ್ ಯಾವ ಟ್ರೈನ್ ಬರ್ತೇನೆ ನಿದ್ದೆ ಬರಲ್ಲ. ನಾನು ಒಂದು ಸೇರ್ಸಿದ್ದೆ, ಪೋಸ್ಟ್ ಮಾಸ್ಟರ್ ನಿದ್ದೆನೂ ಇಲ್ಲ, ಬುದ್ಧಿನೂ ಇಲ್ಲ. ಯಾಕಂದ್ರೆ ಅಂತ ಸಂದರ್ಭ ಅವ್ರದ್ದು. ಅವ್ರಿಗೆ ಕೊಡುವ ಪಗಾರ ಕಡಿಮೆ. ಒಬ್ಬ ಬ್ಯಾಂಕ್ ಮ್ಯಾನೇಜರಿಗೆ ಕೊಡುವ ಸಂಬಳ ಒಬ್ಬ ಪೋಸ್ಟ್ ಮಾಸ್ಟರ್ ಕೊಡು ಬಹಳ ಅಜಗಜ. ಇದನ್ನೆಲ್ಲ ನೋಡ್ಕೊಂಡು ನಿದ್ದೆನೂ ಇಲ್ಲದೆ ಬುದ್ಧಿಯನ್ನು ಕಳ್ಕೊಳ್ಳುವ ಸಂದರ್ಭದಲ್ಲಿ ಧೀ ಶಕ್ತಿಯನ್ನ ಇಟ್ಕೊಂಡು ನಮ್ ಭಗವದ್ಗೀತೆಯಲ್ಲಿ ಹೇಳ್ತಾರೆ, ಧಿಯೋ ಯೋನ ಪ್ರಚೋದಯಾತ್ ಅಂತೇಳಿ. ಅಂತ ಒಂದು ಧೀ ಶಕ್ತಿಯನ್ನ ತಮ್ಮ 80ರಲ್ಲಿಯೂ ಇಷ್ಟು ಗಟ್ಟಿಯಾಗಿ ಇಟ್ಕೊಂಡಿರಂತ ನಾರಾಯಣ ನಾಯ್ಕರಿಗೆ 80ರ ಅಭಿನಂದನೆ ನನಗೆ ಅತ್ಯಂತ ಸಂತೋಷವನ್ನು ಕೊಟ್ಟಿದೆ. ನನ್ನೆಲ್ಲ ವಿದ್ಯಾರ್ಥಿಗಳನ್ನ, ನನ್ನ ಬಳಗದವ್ರನ್ನ, ನನ್ನ ಹಿರಿಯರನ್ನ ಇಲ್ಲಿ ಕಂಡು ನಾನು ಇವತ್ತು ಆನಂದ ಪಟ್ಟಿದ್ದೇನೆ. ಹೆಲೆನ್ ಕೆಲ್ಲರ್ ಅತ್ಯಂತ ಕಷ್ಟದಲ್ಲಿ ಅವಳು ವಿಕಲಾಂಗ ಮನುಷ್ಯಾಣ ಬಂಧ ಮೋಕ್ಷಯೋ ಅಂತೇಳಿ, ನಮ್ಮ ಬಂಧನಕ್ಕೆ, ನಮ್ಮ ಬಿಡುಗಡೆಗೆ ನಮ್ಮ ಮನಸ್ಸೇ ಕಾರಣ. ನನ್ಗೇನು ಆಗೋದಿಲ್ಲ ಅಂದ್ರೆ ಏನೂ ಆಗೋದೇ ಇಲ್ಲ, ನನ್ಗೆ ಹೇಳ್ಲಿಕ್ಕೆ ಆಗೋದಿಲ್ಲ ಅಂದ್ರೆ ಆಗೋದೇ ಇಲ್ಲ. ಅದಕ್ಕೆ ವಿವೇಕಾನಂದ ಹೇಳಿದ್ರು, ಉತ್ತಿಷ್ಠತ, ಅದು ನಮ್ಮ ಉಪನಿಷತ್ನ ಮಾತದು, ಜಾಗ್ರತಃ ಪ್ರಾಪ್ಯವರ ನಿಬೋಧತಃ, ಏಳು ಎದ್ದೇಳು, ಗುರಿ ಮುಟ್ಟುವವರೆಗೆ ತಡೆಯಿದ್ರು. ಹಾಗೆ ಗುರಿ ಮುಟ್ಟುವವರೆಗೆ ವಿರಮಿಸದೆ ಹೇಳಿದ್ರು BV ನಾಯ್ಕರು. ಶ್ರೀಪಾದ್ ಶೆಟ್ಟಿ ಅವರು ಮನೆ ಕಟ್ಟುವಾಗ ಇಲ್ಲಿ ಒಂದು ಸಣ್ಣ ಸಡ್ನಲ್ಲಿ ಉಳ್ಕೊಂಡು ಇಂಥ ಮನೆಯನ್ನು ಕಟ್ಟಿದ್ರು ಅಂತ ಹೇಳ್ತಾರೆ. ಅಂತೆ ಅದು ಸದಾ ಸುಸ್ವರವನ್ನು ಮಿಡಿಯುತ್ತದೆ ಹೊರತು ಅಪಸ್ವರವನ್ನಲ್ಲ ಅಂತೇಳಿ. ವೀಣೆಯನ್ನು ಮಿಡಿತಾ ಇದ್ರೆ ಸದಾ ಕಾಲ ಒಳ್ಳೆ ಸ್ವರ ಬರ್ತದೆ. ಹಾಗೆ ಅವ್ರ ಮನೆಯಲ್ಲಿರುವಂತ ಎಲ್ಲ 6 ಮಕ್ಕಳು ಮತ್ತೆ ಹೆಣ್ಮಕ್ಳು ಅದು ವೀಣೆಯ ತಂತಿಗಳು. BS ನಾಯ್ಕರು ಮಾತಾಡಿಸಿ, BS ನಾಯ್ಕರು ಮಾತಾಡಿಸಿ, ಅವ್ರ ಮಕ್ಕಳನ್ನು ಮಾತಾಡಿಸಿ ಎಂತ ಸುಸ್ವರ ಎಲ್ಲ ಹೊಡ್ತಾ ಇದೆ. ಇಡೀ ಒಂದು ಕುಟುಂಬ ಈ ತರ ಶ್ರುತಿ ಸೇರಿದ್ದನ್ನ, ಅದು ಹಿತವಾಗಿದ್ದನ್ನ, ಅದು ನಮ್ಮ ಬದುಕಿಗೆ ಒಪ್ಪಿತವಾದದ್ದನ್ನ ಇಲ್ಲಿ ನಾವು ಕಂಡಿದ್ದೇವೆ. ನೀವು ಮಾತಾಡ್ತಾ ಇದ್ದಾರೆ, ಇನ್ನು ಹೆಚ್ಚು ಮಾತಾಡಬಾರ್ದು ನಾನು, ಯಾಕಂದ್ರೆ ದಿನಕರ್ ಅದನ್ನೆಲ್ಲ ಸುಬ್ಬಯ್ಯ ನಾಯ್ಕರ ಮಕ್ಕಳು ಮಾಡಿ ತೋರಿಸಿದ್ದಾರೆ. ಕೊನೆಗೆ ಒಂದು ಮಾತು ಹೇಳಿ ಮುಗಿತಾ ಇದ್ದೇನೆ. ಒಬ್ಬ ಸುಭಾಷಿತಕಾರ ಬರ್ತ್ರಲ್ಲಿ ಹೇಳ್ತಾನೆ, ರತ್ನೈರ್ ಮಹಾರ್ಯೇ ಸ್ತುತುಶೂರ್ಣ ದೇವ ನಾ ಬೇಜಿರೆ ಭೀಮ ವಿಷಯಣ ಭೀತಿ ಸುಧಾ ಅಂತೇಳಿ. ಅಮೂಲ್ಯವಾದಂತಹ ರತ್ನಗಳು ಸಿಕ್ಕಿದಾಗ ಸಮುದ್ರ ಮಾತಾಡಿದ್ರು, ಆ ಕಡಿದ್ರೆ ವಿಷ ಬಂತು, ಹಾಲಾಹಲವನ್ನು ಕುಡಿದ್ರು ಇದು ಮಾಡಲ. ಸುಧಾಂಬಿನಾನ ಪ್ರಯುರ್ವಿರಾಮಂ, ಅಮೃತ ಅದನ್ನು ಹೇಳ್ದೇನೆ, ಅದನ್ನು ಕಡೆಗಣಿಸಿ ಕೆಲಸವನ್ನು ನಿಷ್ಠೆಯಿಂದ, ನಿಯತ್ತಿನಿಂದ, ಕರ್ತೃತ್ವ ಶಕ್ತಿಯಿಂದ ಮಾಡಿ ತೋರಿಸಿದಂತ ಒಬ್ಬ ವ್ಯಕ್ತಿಯ ಮುಖದಲ್ಲಿ 80ರಲ್ಲೂ ಇಂಥ ಮಂದಹಾಸ ಮುಗಿತಾ ಇದೆಯಲ್ಲ, ಇಂಥ ಒಂದು ಇಚ್ಛಾಶಕ್ತಿ ಹೊರಹೊಮ್ತಾ ಇದೆಯಲ್ಲ, ಆ ಕಣ್ಣುಗಳಲ್ಲಿ ಒಂದು ಬೆಳಕು ಚೆಲ್ತಾ ಇದೆಯಲ್ಲ, ಅದು ಹೀಗೆ ನಿರಂತರವಾಗಿ ಇರಲಿ ಅಂತ ಹೇಳ್ತಾ ಮತ್ತೊಂದು ಮಾತು ಹೇಳ್ತಾನೆ ಅವನೇ, ನಿಂದಂತೂ ನೀತಿ ನಿಪುಣ ಯದಿವಾಸ್ತುವಂತೂ ಲಕ್ಷ್ಮೀ ಸಮವಿಶತು ವಾ ಗಚ್ಚತು ಅದ್ಯೈವ ಮರಣಮಸ್ತು ಯುಗಾಂತರೇವ ನ ನ್ಯಾಯಾತ್ಪತಃ ಪ್ರವಿಚಲಂತಿ ಪದಂ ನಾದೀರ ಅಂತ ಹೇಳ್ತಾನೆ. ನೀತಿ ನಿಪುಣರಾದವರು ನಿಂದಿಸಲಿ ಅಥವಾ ಹೊಗಳಲಿ, ಇವತ್ತೇ ಮರಣ ಬರಲಿ, ಒಂದು ಯುಗ ಬಿಟ್ಟು ಬರಲಿ, ಅಥವಾ ಸಂಪತ್ತು ಬರ್ಲಿ ಬರ್ದೆ ಹೋಗಲಿ, ನಮ್ಮಲ್ಲಾಗಲ್ಲ. ಸಂಪತ್ತಿದ್ದವ್ರನ್ನೇ ಗೌರವಿಸೋದು. ಮದುವೆಯಲ್ಲಿ ಸ್ಕೂಟರ್ ಕಾರ್ನಲ್ಲಿ ಬಂದ್ರೆ ಹಣ ಬಾಬಾ ಬಾಬಾ ಅಂತ ತೇರ ಹೇಳ್ದಂಗೆ, ಸ್ಕೂಟರ್ ಬಂದ್ರೆ ಈಗ ಬಂದ್ಯಾ, ಯಾಕೆ ಬಂದ್ರೆ ನಡ್ಕ ಬಂದ್ರು, ಯಾಕಂದ್ರೆ ಸಂಪತ್ತು ನೋಡು ಮನ್ನಣೆ ಕೊಡೋದಲ್ಲ, ಅದನ್ನ ಮೀರ್ ನಿಂತು ಈ ತರ ಒಂದು ಇದನ್ನ ಹಾಗೆ ನ ನ್ಯಾಯಾತ್ಪತ ಪ್ರವಿಚಲಂತಿ ಅಂತ ಒಂದು ನ್ಯಾಯದ ಪಥದಲ್ಲಿ ನಡೀತಾ ಇರುವಂತ ಜನರಲ್ಲಿ ನಮ್ಮ ನಾರಾಯಣ ನಾಯ್ಕರಿದ್ದಾರೆ.
ಶತಂ ಜೀವೇಮ ಶರದ ಅಂತ ಆಶೀರ್ವಾದ ಮಾಡಬೇಕು ಅಂತಾರೆ. ಮೇಲೆ ವಿನಾಧೈನ್ಯನ ಬಿದ್ದುಕೊಂಡು ಅಲ್ಲು ಹೋಗಿ ಬೆನ್ನು ಬಾಗಿ ಅನ್ಯರಿಗೆ ಹಂಗಾಗದ ಮುನ್ನ ನಿನ್ನ ಚರಣಸಯ್ಯ ಕೂಡಲ ಸಂಗಮ ದೇವ ಅಂತ ಬಸವಣ್ಣವರಲ್ಲ ಅಂತ ಒಂದು ಬದುಕು ಅವರು ಸಿಗಲಿ, ಒಂದು ಸಾರ್ಥಕ ಬದುಕನ್ನು ನೋಡಿದ್ದೇನೆ. ಅವರ ಎಕ್ಸ್ಲೇಟರ್ ಜೋರ್ ಬಿಟ್ಕೊಂಡು ಕ್ಲಚ್ ಇಟ್ಕೊಂಡು ಗೋ ಅಂತ ಬರ್ತಿದ್ರು. ಅದು ಒಂದೇ ಗಾಡಿ ಗೊತ್ತಲ್ವ, ನಮ್ಮ ಅಪ್ಪನೇ ಕೊಡ್ಸಿ ಅಂತೇಳಿ. ಅದು ಬೇರೆ ಬಾಳಿ ಅವ್ರ ಎದುರಿಗೆ ಅವ್ರ ಮಾವ ಇದ್ದಾರೆ. ಅವರು 100ರ ಕಾರ್ಯಕ್ರಮವನ್ನ ಆ ಭಾಗದ ಜನ ಅಡಿಗೊಂಡವರೆಲ್ಲ ಶಿಷ್ಯರೆಲ್ಲ ಇದ್ದಾರೆ, ಎಲ್ಲ ಸೇರಿ ಅವರು 100ರ ಒಂದು ಇದನ್ನು ಮಾಡುವ ಯೋಗ ಈ ಭಾಗಕ್ಕೆಲ್ಲ ದೊರಕಲಿ. ನಮ್ಮ ನಾರಾಯಣ ಕೇಶಿರಾಜ ಶಬ್ದಮಣಿ ದರ್ಪಣದ ಆರಂಭದಲ್ಲಿ ಒಂದು ಮಾತನ್ನು ಹೇಳ್ತಾನೆ. ಶ್ರೀ ವಾಗ್ದೇವಿಗೆ ಶಬ್ದದಿ ನಾವಾವಿಂದ್ರಿಯದ ವಿಷಯಮಂ ಶ್ರೋತ್ರದೊಳುತ್ಪಾವಿಸುವ ನಿರ್ಮಲ ಮೂರ್ತಿ ಗಿಳಾವೊಂದಿಗೆ ಶಾಸ್ತ್ರಮುಖದೊಳನ್ನು ತರತ್ಕೊಂಡೆನ್ನುವುದಾಗಿ. ವಾಣಿಗೆ ಅಂತ ಸಾಮರ್ಥ್ಯ ಉಂಟು. ಪಂಚೇಂದ್ರಿಯಗಳ ವಿಷಯಗಳನ್ನು ಕೇವಲ ಶ್ರವಣೇಂದ್ರಿಯಗಳ ಮೂಲಕವಾಗಿ ಗ್ರಹ್ಯವಾಗಿಸುವಂಥದ್ದು. ಅಂತ ಒಂದು ಮಹಾನ್ ಕಾರ್ಯವನ್ನ ಡಾಕ್ಟರ್ ಶ್ರೀಪಾದ್ ಶೆಟ್ಟರ್ ಮಾಡಿದ್ದಾರೆ. ಬೇಂದ್ರೆಯವರು ಹೇಳಿದ ಹಾಗೆ ಮಾತು ಮಾತು ಮತಿಸಿ ಬಂದ ನಾದದ ನವನೀತ ನಾರಾಯಣ ನಾಯಕರ ವ್ಯಕ್ತಿ ಚಿತ್ರಣವನ್ನು ನೀಡಿದಂಥ ಡಾಕ್ಟರ್ ಶ್ರೀಪಾದ್ ಶೆಟ್ಟಿ ಅವರಿಗೆ ನಾನು ತಮ್ಮೆಲ್ಲರ ಪರವಾಗಿ ಹಾರ್ದಿಕವಾಗಿ ಅಭಿನಂದಿಸ್ತೇನೆ. ಆತ್ಮೀಯರೇ, ಈ ಸಂದರ್ಭದಲ್ಲಿ ಸಂಬಂಧ ಅಂತ ಹೇಳುವುದು ಡಾಕ್ಟರ್ ಎಸ್ ವಿ ಪರಮೇಶ್ವರ ಭಟ್ರ ಭಾಷೆಯಲ್ಲಿ ಹೇಳುವುದಾದರೆ, ಊರೆಲ್ಲ ನೆಂಟರು ಹಣದ ಗಂಟಿದ್ದರೆ ಕುಣಿದು ಕುಂಬಿಡುವುದು ಜಗವು, ರೊಟ್ಟಿಯ ತುಣಕೊಂದು ಕೈಯೊಳಗಿದ್ದರೆ ನಾಯಿಗಳಾರೇಳು ಬಹು. ಇದು ಸಂಬಂಧ ಅಲ್ಲ, ಸಮ್ಯಕ್ ಬಂಧ ಇತಿ ಸಂಬಂಧ. ಬಹುಶಃ ಆ ಸಂಬಂಧವನ್ನ ಇಟ್ಟುಕೊಂಡಿದ್ದರಿಂದ ಅತ್ಯಂತ ಕಿರಿಯನಾದಂಥ ನನಗೆ ಒಂದು ಹೊಣೆಗಾರಿಕೆಯನ್ನು ಕೊಟ್ಟಿದ್ದಾರೆ. ಈ ವರ್ಷ ಅವರಿಗೆ 80ನೇ ವರ್ಷ, ಬರುವ ವರ್ಷ 81ನೇ ವರ್ಷ. 81ನೇ ಹುಟ್ಟುಹಬ್ಬವನ್ನು ಇದಕ್ಕಿಂತಲೂ ಹೆಚ್ಚು ವಿಜೃಂಭಣೆಯಿಂದ, ಇದಕ್ಕಿಂತ ಹೆಚ್ಚು ಬಂಧು ಬಾಂಧವರ ಸಮ್ಮುಖದಲ್ಲಿ ಆಚರಣೆ ಮಾಡಬೇಕು ಎನ್ನುವುದಾಗಿ ಹೇಳಿದ್ರು. ಪ್ರಾಯಶಃ ಅದಕ್ಕೆ ನನ್ನಲ್ಲಿ ಗಟ್ಟಿತನ ಇಲ್ಲದೇ ಇದ್ರೂ ಸಹ ಅವರು ಹೊರಿಸಿದಂಥ ಕಾರ್ಯವನ್ನ ಅದನ್ನ ನನ್ನ ಕರ್ತವ್ಯ ಎನ್ನುವ ದೃಷ್ಟಿಕೋನದಿಂದ ತಮ್ಮೆಲ್ಲರ ಆಶೀರ್ವಾದದಿಂದ ಸ್ವೀಕರಿಸಿ. ನಿವೃತ್ತ ಪೊಲೀಸ್ ಅಧಿಕಾರಿಗಳು ಆದ ಶ್ರೀಮಾನ್ ಬಿ ವಿ ನಾಯ್ಕರವರೇ, ಸಮಾರಂಭಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಶ್ರೀಮಾನ್ ಶೆಟ್ಟಿಯವರೇ, ಉದ್ಘಾಟಕರಾಗಿ ಆಗಮಿಸಿದ ಹಾಗೆ 80 ವರ್ಷಗಳ ಹಿಂದೆ ನನ್ನಣ್ಣ ನನ್ನ ಊರಾದ ಸಗಡಗೇರಿಯಲ್ಲಿ ಕುಗ್ರಾಮದಲ್ಲಿ ಹುಟ್ಟಿದ್ದು. ನಿಮಗೆಲ್ಲ ಗೊತ್ತುಂಟು ಸಗಡಗೇರಿ 80 ವರ್ಷಗಳ ಹಿಂದೆ ಹೇಗಿರಬಹುದಿತ್ತು ಅಂತ. ಅಂತಹ ಸಮಯದಲ್ಲಿ ಸುಮಾರು 1-1.5 ವರ್ಷ ಆದವಾಗ ಅವರಿಗೆ ಪೋಲಿಯೋ ಅಟ್ಯಾಕ್ ಆಯಿತು. ಅದರಲ್ಲೂ ನಮ್ಮ ಸಗಡಗೇರಿಯಿಂದ ಅಡಿಗುಣಕ್ಕಾಗಲಿ ಬಂಕಿಗೋಳಿಗಾಗಲಿ ಮೊದಲು ನಮಗೆ ಹತ್ತಿರ ಶಾಲೆ ಇರಲಿಲ್ಲ. ಅಲ್ಲಿಗೆ ಹೋಗಿ ಕನ್ನಡ ಶಾಲೆಯಲ್ಲಿ ನಾವು ಕಲಿಯಬೇಕಾಗಿತ್ತು ನಮ್ಮ ಅಣ್ಣ ಹುಟ್ಟಿದಾಗ. ಆವಾಗ ಅವರು ಪೋಲಿಯೋ ಅಟ್ಯಾಕ್ ಆದರೂ ಸಹ ಸುಮಾರು 3 ಕಿಲೋಮೀಟರ್ ಬಂಕಿಗೋಳಕ್ಕೆ ಹೋಗಿ ಶಾಲೆಯನ್ನು, ಕನ್ನಡ ಶಾಲೆಯನ್ನು ಮತ್ತು ಹೈಸ್ಕೂಲನ್ನು ಕಲಿತಿದ್ದಾರೆ. ನನಗೆ ಮತ್ತು ಅವರಿಗೆ ಸುಮಾರು 21 ವರ್ಷಗಳ ಅಂತರ. ನನಗಿಂತ ಅವರು 21 ವರ್ಷಗಳು ದೊಡ್ಡವರು. ಅವರು ಹೈಸ್ಕೂಲ್ ಕಲಿಯೋವಾಗಿನ ಜೀವನ ನನಗೆ ಗೊತ್ತಿಲ್ಲ. ಆದರೆ ಪೋರ್ಬಂದರ್ಗೆ ಹೋಗಿ, ನಾನು ಹುಟ್ಟಿದ್ದು 1949, ಆವಾಗ ನಾನು 6-7 ವರ್ಷದ ಹುಡುಗ. ಅಷ್ಟೇ ಅಲ್ಲ, ನನ್ನಣ್ಣ ನಮ್ಮೆಲ್ಲರನ್ನ ಬಹಳ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ನನ್ನಣ್ಣ ಬೀರಣ್ಣನನ್ನು ಮತ್ತು ನಮ್ಮ ಪಾರ್ವತಕ್ಕನನ್ನು 3 ಜನರನ್ನು ಮನೆಯಲ್ಲಿ ಇಟ್ಟುಕೊಂಡು ಗೋಕರ್ಣದಲ್ಲಿ, ಕುಮಟಾದಲ್ಲಿ ನಮಗೆ ಶಿಕ್ಷಣವನ್ನು ಕೊಟ್ಟಿದ್ದಾರೆ. ಅವರಿಂದೇ ಇದ್ದರೆ ನಾವು ಈ ಸ್ಥಿತಿಗೆ ಬರಲಿಕ್ಕೆ ಸಾಧ್ಯವಾಗುತ್ತಿರಲಿಲ್ಲ. ಅಷ್ಟೇ ಅಲ್ಲ, ನಿಮಗೆಲ್ಲ ಗೊತ್ತಿದ್ದ ಹಾಗೆ ಈಗಾಗಲೇ ಶ್ರೀಮಾನ್ ಶೆಟ್ಟಿಯವರು ಮತ್ತು ಕಾಳಪ್ಪ ನಾಯ್ಕರವರು ಅವ್ರ ಬಗ್ಗೆ ಹೇಳಿದ್ದಾರೆ. ಅವರಿಗೆ ನಾವು ಅಷ್ಟು 9 ಜನ ಮಕ್ಕಳು. ನಾನು ಸಣ್ಣವನು, ನನ್ನ ಹಿರಿಯಣ್ಣ ಈಗಿಲ್ಲ. ಅವರು ಮೈಸೂರಲ್ಲಿ ವಿದ್ಯೆಯನ್ನು ಕಲ್ತ್ಕೊಂಡು, ಆವಾಗಿನ ಕಾಲದಲ್ಲಿ ಮೈಸೂರಲ್ಲಿ ವಿದ್ಯೆ ಕಲ್ತ್ಕೊಂಡು ಸರ್ಗೂರಲ್ಲಿ ಡಾಕ್ಟರೇಟ್ ಸೆಟ್ಲ್ ಆಗಿದ್ದರು. ನಾವು 9 ಜನ ಜೀವನ. ನಮ್ಮ 2ನೇ ಅಣ್ಣ ನಮ್ಮೆಲ್ಲರಿಗೂ, ನಮ್ಮ 3 ಜನರಿಗೆ ಅಷ್ಟೇ ಅಲ್ಲ, ನನ್ನ ಉಳಿದ ಅಣ್ಣಂದಿರಿಗೂ ಮತ್ತು ಸಹೋದರಿಯರಿಗೂ ಬಹಳ ಸಣ್ಣ ಪಗಾರದಲ್ಲಿಯೇ ಸಹಾಯವನ್ನು ಮಾಡಿದ್ದಾರೆ. ಬಹಳ ಪ್ರೀತಿಯನ್ನು ತೋರಿಸಿದರು. ಸಹಾಯಕ್ಕಿಂತ ಹೆಚ್ಚಾಗಿ ಅವರು ತೋರಿಸುವ ಪ್ರೀತಿ ನನಗೆ ನಿಜವಾಗಿಯೂ ಈಗಲೂ ಸಹ ನೆನಪಿದೆ. ಯಾಕಂದರೆ ಅವರು ತಂದುಕೊಡುವ ಪ್ರೀತಿಯಿಂದ ತಂದುಕೊಡುವ ತಿನಿಸುಗಳು, ಯಾಕಂದರೆ ಬಹಳ ಸಣ್ಣ ಪಗಾರ. ಆ ಸಣ್ಣ ಪಗಾರದಲ್ಲಿಯೇ ನಮ್ಮೆಲ್ಲರಿಗೂ
ಬಹಳ ಪ್ರೀತಿಯಿಂದ ವಿಶ್ವಾಸದಿಂದ ನೋಡಿಕೊಂಡಿದ್ದಾರೆ. ಅದನ್ನು ನಿಜವಾಗಿಯೂ ನಾನು ಅವರಿಗೆ ಅವರ ಈ ಕೊಡುಗೆ ನಮ್ಮ ಈಗಾಗಲೇ ನಮ್ಮ ಪ್ರತಿಭೆಗೊಂಡ ಜೊತೆಗೆ ಅಭಿನಂದನೆಯನ್ನು ಸ್ವೀಕರಿಸಿದಂಥ ಶ್ರೀಯುತ ನಾರಾಯಣ ನಾಯ್ಕರು ಕೇವಲ ಒಂದೆರಡು ವಾಕ್ಯಗಳಲ್ಲಿ ತಮ್ಮ ಶುಭಾಶಯಗಳನ್ನು ಈ ಸಂದರ್ಭದಲ್ಲಿ ತಮಗಿಂತ ಕಿರಿಯ ಜನತೆಗೆ ಕೋರಬೇಕು ಎನ್ನುವುದಾಗಿ ಕೇಳ್ಕೊಳ್ತಾ ಇದ್ದೇನೆ. 80 ವರ್ಷ ಮುಗಿತು. ಇದು 80 ವರ್ಷ ಅಂದರೆ ಅವರು ಹೇಳಿದ್ದಾರೆ ಒಂದು ಮುಖ್ಯವಾದ ಘಟ್ಟ ಅಂತೇಳಿ ಜೀವನದಲ್ಲಿ. ಹಾಗಾಗಿ ಈ 80ರ ಘಟ್ಟವನ್ನು ನಾನು ದಾಟಿ ಬಂದದ್ದು ಒಂದು ಯೋಗಾಯೋಗ ಅಂತೇಳಿ ಹೇಳಬೇಕು. ಆವಾಗ ವಿದ್ಯೆ ಇದು ಕಲಿಬೇಕಾದ್ರೆ ನಾನು ಏನು ಕ್ಲಾಸ್ ತೆಗೆದಿದ್ದೇನೆ, ಎಷ್ಟು ಕಷ್ಟ ತೆಗೆದು ವಿದ್ಯೆ ಕಲಿತ್ಕೊಂಡು ಸಣ್ಣ ನೌಕರಿ ಮಾಡಿ ನನ್ನ ಜೀವನವನ್ನು ನಾನು ಸಾಗಿಸ್ಕೊಂಡು ಬಂದಿದ್ದೇನೆ. ಹೀಗೆ ಎಲ್ಲರೂ ನನ್ನ ಗುಣಗಾನ ಮಾಡಿದ್ರು. ನಾನು ಅವರಿಗೆಲ್ಲ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಅಂಬಿಕಾ ಕನೀರತ್ರು ಹೇಳಿದ್ದಾರೆ, ಮಾತು ಕಡಿಮೆಯಾಗಿದ್ರೂ ಕೂಡ ಸೂರ್ಯವಂಶದವರ ಸಂಸ್ಕೃತಿ ಅದು, ರಾಮ ಕೊಟ್ಟ ಆದರ್ಶ ಅದು. ಹಾಗಾಗಿ ಇದೀಗ ಕಾರ್ಯಕ್ರಮದ ಕೊನೆಯ ಘಟ್ಟದ ಪೂರ್ವಭಾವಿ ಘಟ್ಟ ವಿಷಯ ಸ್ಥಿತಿ ಎನ್ನುವುದಾಗಿ ಬಾಳಪ್ಪಣ್ಣವರೇ, ಮುಖ್ಯ ಅತಿಥಿಗಳು, ಅಭಿನಂದನಾ ಭಾಷಣ ಮಾಡಿದಂಥ ಮಿತ್ರರಾದ ಡಾಕ್ಟರ್ ಶ್ರೀಪಾದ್ ಶೆಟ್ಟಿಯವರೇ, ಮೋಹನ್ ನಾಯ್ಕರವರೇ, ನನ್ನನ್ನು ಎತ್ತು ಹೊತ್ತು ಬೆಳೆಸಿದ ನನ್ನಮ್ಮ ವೆಂಕಮ್ಮನವರೇ, ಒಂದು ಹಿರಿಯ ಜೀವ ನಾರಾಯಣ ನಾಯ್ಕರ ಪಕ್ಕದಲ್ಲಿ ಕುಳಿತಿದೆ. 92-93 ಇರ್ಬೋದು. ನಾರಾಯಣ ನಾಯ್ಕರ ಸೋದರ ಮಾವ ಜೊತೆಯಲ್ಲಿ ಹೆಣ್ಣು ಕೊಟ್ಟ ಮಾವ. ಅಂಥ ಒಂದು ಹಿರಿಯ ಜೀವ ಅಡಿಗೋಣ ಬೀರಣ್ಣ ನಾಯ್ಕರವರೇ, ಎಲ್ಲ ಕಿರಿಯರೇ ಸಮಾರಂಭದ ಕೇಂದ್ರ ಮುಂದು ನಮಗವರೇ, ಅವರ ಧರ್ಮಪತ್ನಿ ಶ್ರೀಮತಿ ಹೇಮಲತಾ ನಾಯ್ಕರವರೇ, ಯಾವತ್ತೂ ಸಹೋದರರೇ, ಮಕ್ಕಳ ಮಾತು ನಮ್ಮ ನಿರ್ವಹಣೆ ಮಾಡಿದಂಥ ಗೌಂಕರ ಮಾತು ಎಲ್ಲ ಕೇಳಿದಾಗ ನನ್ನ ಸ್ನೇಹಿತರು ಒಂದು ಮಾತು ಹೇಳ್ತಾ ಇದ್ರು. ಈ ಶ್ರೀಪಾದ್ ಶೆಟ್ಟರ್ ನೋಡಿದಾಗೆಲ್ಲ ನನಗೊಂದು ಮಾತು ನೆನಪಾಗ್ತದೆ. ಚಿಟ್ಟಾಣಿ ಜೊತೆಯಲ್ಲಿ ವೇಷ ಕಟ್ಟಬೇಡ, ಶ್ರೀಪಾದ್ ಶೆಟ್ಟರ್ ಜೊತೆಯಲ್ಲಿ ಭಾಷಣ ಮಾಡಬೇಡ ಅಂತೇಳಿ. ಯಾಕಂದ್ರೆ ಇವರಿಬ್ಬರು ರಂಗ ಪ್ರವೇಶ ಮಾಡಿದ್ಮೇಲೆ ಬೇರೆಯವರಿಗೆ ಅಲ್ಲಿ ಏನು ಅವಕಾಶ ಇಲ್ಲ ಇಲ್ಲಿ. ಅದು ಅವರ ವೃತ್ತಿ, ಕಸಬುದಾರರು. ಯಾಕಂದ್ರೆ ಚಿಟ್ಟಾಣಿಯವರು ವೇಷ ಕುಣಿಯೋದು ಅವ್ರ ಕಸಬು, ಶ್ರೀಪಾದ್ ಶೆಟ್ಟರದು ಭಾಷಣ ಮಾಡೋದೇ ಅವ್ರ ಕಸಬು. ನಮ್ದು ಹಾಗಲ್ಲ, ನಮ್ದು ಇದು ಕೇವಲ ಪ್ರವೃತ್ತಿ. ನಮ್ಮ ವೃತ್ತಿನೇ ಬೇರೆ. ನಾವು ಹೊಡಿಬಡಿ ಮಾಡ್ಕೊಂಡು ಬಂದವರು, ಎಷ್ಟಂದ್ರು ಪೊಲೀಸ್ನವ್ರು ನಾವು. ಹಾಗಾಗಿ ಈ ಸಂದರ್ಭ, ಈ ಸನ್ನಿವೇಶ ನನಗೆ ಮಾತಾಡಲಿಕ್ಕೆ ಬಯಸಿದ್ರು ಕೂಡ ಮಾತು ಬಾರದ ಸ್ಥಿತಿಯಲ್ಲಿದೆ. ಮಾತಾಡಿದ್ದಾರೆ, ಆದರೆ ವಾಸ್ತವ ಆ ಒಂದು ಸಂದಿಗ್ಧ ಸ್ಥಿತಿಯಲ್ಲಿ ನಾನು ಇವತ್ತಿದ್ದೇನೆ. ಯಾಕೆ ಹಿಂಗೆ ಹೇಳ್ತಿದ್ದ ಅಂತ ಕೇಳುವ. ಹಾರುವ ಹಕ್ಕಿಗೆ ಬೇಕೆ ಮಾನ ಸನ್ಮಾನ ಅಂತೇಳಿ. 80ರ ಈ ಹಕ್ಕಿ ತಾನೇ ಕಟ್ಟಿದ ಗೂಡಿನಿಂದ ಇಂದು ನಾಳೆ ವರ್ಷನೂ ಗೊತ್ತಿಲ್ಲ ಹಾರು ಹೋಗ್ಲಿಕ್ಕೆ ಸಿದ್ಧತೆ ಮಾಡ್ತಾ ಇದೆ. ಇದು ವಾಸ್ತವಿಕ ಸತ್ಯ. ಈ ಸತ್ಯವನ್ನು ನಾವು ಮುಚ್ಚಿಡ್ಲಿಕ್ಕೆ ಆಗೋದಿಲ್ಲ. ಯಾಕಂದ್ರೆ ಅದನ್ನ ಮುಚ್ಚಿಟ್ರೆ ನಮ್ಗೆ ಪಾಪ ಪ್ರಶ್ನೆ ಕಾಡ್ತಾ ಇದೆ. ಮನುಷ್ಯನಿಗೆ ಹುಟ್ಟು ಆಕಸ್ಮಿಕ, ಸಾವು ನಿಶ್ಚಿತ. ಯಾಕಂದ್ರೆ ನೀವ್ಯಾರು ಹುಟ್ಟುವಾಗ ಕೇಳ್ಕೊಂಡು ಅರ್ಜಿ ಹಾಕಿ ಹುಟ್ಟಲಿಲ್ಲ ಯಾರು. ಹಾಗೆಯೇ ನಾ ಈ ಭೂಲೋಕದಲ್ಲಿ ಇದ್ದೇ ಇರ್ತೇನೆ ಅಂತ ಹೇಳಿ ಎದೆ ಮುಂದೆ ಮಾಡಿ ನಿಲ್ಲುವನು ಯಾರು ಇಲ್ಲ. ಎಲ್ಲರೂ ಸಾಯಲೇಬೇಕು, ಹುಟ್ಟವ ಸಾಯಲೇಬೇಕು. ಆದರೆ ಈ ಹುಟ್ಟು ಸಾವಿನ ಮಧ್ಯೆ ಬದುಕಿದೆಯಲ್ಲ, ಅದು ನಮ್ಮ ಕೈಲಿ. ಆ ಬದುಕು ಪ್ರತಿಯೊಬ್ಬರು ಹುಟ್ಟುತ್ತಾರೆ, ಸಾಯ್ತಾರೆ. ನಾಯಿ ಮರಿನೂ ಹುಟ್ಟುತ್ತದೆ, ಆಕಳ ಕರನು ಹುಟ್ಟುತ್ತದೆ, ಸಾಯ್ತದೆ. ಆದರೆ ಹುಟ್ಟು ಸಾವು ಮುಖ್ಯ ಅಲ್ಲ. ಬದುಕಿನಲ್ಲಿ ಸಾರ್ಥಕತೆಯನ್ನು ಪಡೆದು
ಕೇವಲ ನನಗಾಗಿ ನಾನು ಬದುಕಬಾರ್ದು, ನನಗಾಗಿ ನಾನು ಬದುಕುವುದರಲ್ಲಿ ಯಾವ ಅರ್ಥನೂ ಇಲ್ಲ. ಹಾಗಾದ್ರೆ ಎಲ್ಲರೂ ಮಹಾತ್ಮ ಗಾಂಧಿಯಾಗಿ ಅಥವಾ ಬುದ್ಧನಾಗಿ ಅಥವಾ ಇನ್ಯಾವುದೇ ಮಹಾನ್ ವ್ಯಕ್ತಿಯಾಗಿ ಅಂತೇಳಿ ನಾನು ಹೇಳ್ತಾ ಇಲ್ಲ. ನೀವು ನಿಮಗಾಗಿ ಅಲ್ಲದೆ ಕನಿಷ್ಠ ಪಕ್ಷ ನಿಮ್ಮವರಿಗಾಗಿ ಯಾರು ಬದುಕುಳಿಸಿದ್ದಾರೆ. ನಮಗೆಲ್ಲ ಗೊತ್ತಿದೆ, ಹುಟ್ಟಿದ 9 ಮಕ್ಕಳಲ್ಲಿ ಅತ್ಯಂತ ಸ್ವರದ್ರೂಪಿ, ಬಾಲ್ಯದಲ್ಲಿ 1.5 ವರ್ಷದಲ್ಲಿ ಪೋಲಿಯೋ ಪೀಡಿತನಾಗಿ ಒಂದು ಕಾಲನ್ನ ಕಳ್ಕೊಂಡ್ರು, ಅರ್ಥಾತ್ ನ್ಯೂನತೆಯನ್ನ ಪಡೆದ್ರು. ಆದರೆ ಛಲ ಅವರನ್ನ ಬಿಡಲಿಲ್ಲ. ತಾನೇನಾದ್ರೂ ಸಾಧಿಸಬೇಕು, ಹುಟ್ಟಿದ ತಪ್ಪಿಗೆ ಏನಾದ್ರೂ ಸಾಧಿಸಬೇಕು. ಮಾವನ ಮನೆಯಲ್ಲಿ ಉಳಿಸ್ಕೊಳ್ತು, ಸಾರಸ್ವತ ನಾಡಕಣಿಯವರ ಮನೆಯಲ್ಲಿ ಉಳಿಸ್ಕೊಳ್ತು, ಯಾರ್ಯಾರದೋ ಮನೆಯಲ್ಲಿ ಇಟ್ಕೊಂಡು ಮೆಟ್ರಿಕ್ ಪಾಸ್ ಆಗಿ ಪೋರ್ಬಂದರದಲ್ಲಿ ಪೋಸ್ಟ್ ಕ್ಲಾರ್ಕ್ ಆಗಿ ಸೇವೆಯನ್ನ ಶುರು ಮಾಡಿದ್ರು. ಟೆಲಿಗ್ರಾಫಿಕ್ ಟ್ರೈನಿಂಗ್ ಮಾಡಿಕೊಂಡ್ರು. ಮುಂದೆ ಹಿರಿಯ ಪೋಸ್ಟ್ ಮಾಸ್ಟರ್ ಆಗಿ ನಿವೃತ್ತಿಯನ್ನು ಕೂಡ ಪಡೆದ್ರು. ಆದರೆ ವಿಧಿ ಒಂದೊಂದು ಸಾರಿ ಒಳ್ಳೆಯವರನ್ನ ಬಹಳ ಕಾಡ್ತದೆ. ಸತ್ಯ ಹರಿಶ್ಚಂದ್ರನ ಕಾಡಿದ ಹಾಗೆ ಈ ಒಳ್ಳೆಯವರಿಗೆ ಕಾಡೋದು ಎಷ್ಟು ಅಂತ ಕಾಣ್ತದೆ. ಬಾಲ್ಯದಲ್ಲಿ ಅಂಗವಿಕಲನಾದ ಈ ನಾರಾಯಣನಿಗೆ ತನ್ನ 79ನೇ ವಯಸ್ಸಿನಲ್ಲಿ ವಿಧಿ ಇನ್ನೊಂದು ಶಾಕ್ ಕೊಡ್ತದೆ. ಪೋಸ್ಟ್ ಪೋಲಿಯೋ ಸಿಂಡ್ರೋಮ್ ಅಂತ ಹೇಳಿ ಇನ್ನೊಂದು ಕೈಗೆ ಅದು ನ್ಯೂನತೆಯನ್ನು ತಂದುಕೊಡ್ತದೆ. ಪಾಪ ಅವರನ್ನು ನೋಡಿದಾಗ ಮಾತಾಡೋದಕ್ಕಿಂತ ಹೆಚ್ಚಾಗಿ ಪ್ರತಿಯೊಬ್ಬರ ಹೃದಯದ ಕಟ್ಟೆ ಒಡೆದು ಕಣ್ಣಂಚಿನಲ್ಲಿ ನೀರು ತುಂಬಿರುತ್ತೆ. ಇದು ವಾಸ್ತವಿಕ ಸತ್ಯ. ಯಾಕಂದ್ರೆ ನಾನು ಈಗಾಗಲೇ ಹೇಳಿದ್ದೇನೆ, ಹುಟ್ಟು ಸಾವು ಆಕಸ್ಮಿಕ, ಹುಟ್ಟಿದವನು ಸಾಯಲೇಬೇಕು. ಇವತ್ತು ನಾರಾಯಣನ, ಅದರ ಹಿಂದೆ ನಾವೆಲ್ಲ ಹೋಗೋರೇ. ಆದರೆ ಆ ಸಾವಿಗಾಗಿ ಅವರು ಎಂದೂ ಅಂಜಿಲ್ಲ. ಆದರೆ ಒಂದು ಮಾತನ್ನು ಹೇಳಿದ್ರು ಅವರು, ತಾನೇ ಕಟ್ಟಿದ ಈ ಗೂಡು, ತನ್ನ ಕೈಯಾರೆ ಕಟ್ಟಿದ ಈ ಗೂಡನ್ನ ಬಿಟ್ಟು ನನ್ನ ಸ್ನೇಹಿತರನ್ನ, ನನ್ನ ಬಂಧುಗಳನ್ನ, ನನ್ನ ಹಿತೈಷಿಗಳನ್ನ ನಾನೊಮ್ಮೆ ನೋಡಬೇಕು ಅನ್ನುವ ಆಸೆಯನ್ನು ಅಭಿವೃದ್ಧಿ. ಆ ಆಸೆಯನ್ನ ಈಡೇರಿಸಿದವರು ರೂವಾರಿಯಾದವರು ಚಿಕ್ಕ ಮಗ ಪಪ್ಪು ಅಥವಾ ವಿನೋದ್ ನಾಯ್ಕ್ ಅಂತ ಹೇಳ್ಬೋದು. ಉಳಿದವರೆಲ್ಲರೂ ಕೂಡ ಕೈ ಜೋಡಿಸಿದ್ದಾರೆ. ಯಾಕಂದ್ರೆ ಇವತ್ತು ಮಕ್ಕಳು ತಂದೆ ತಾಯಿಗಳಿಗೆ ಜೀವಂತ ಇರುವಾಗ ಏನು ಸೇವೆ ಮಾಡ್ಕೊಳ್ಳೋದು, ತಂದೆ ತಾಯಿಗಳಿಗೆ ಏನಾದ್ರು ಮಾಡೋದಿದ್ರೆ ಜೀವಂತ ಇರುವಾಗ ಮಾಡ್ಬೇಕು. ಅದನ್ನ ಅವ್ರ ಮಕ್ಕಳು ಇವತ್ತು ನೆರವೇರಿಸಿದ್ದಾರೆ. ಇದೊಂದು ಆದರ್ಶ, ಎಲ್ಲರಿಗೂ ಆದರ್ಶ ಇದು. ಯಾಕಂದ್ರೆ ಇದು ನಾರಾಯಣನ ಆಸೆ ಅಲ್ಲ. ಪ್ರತಿಯೊಬ್ಬರು ವಯಸ್ಸಾದ ಬಂದಾಗೆ ಪ್ರತಿಯೊಬ್ಬರು ಆಸೆನೂ ಇದೆ. ನಾನು ಅನೇಕ ಜನ ಈ ಪೊಲೀಸ್ ಅಧಿಕಾರಿಯಾಗಿ ನೋಡಿದ್ದೇನೆ, ಒಬ್ಬ ಸಾಮಾನ್ಯ ಮನುಷ್ಯನಾಗಿ ನೋಡಿದ್ದೇನೆ. ಇದು ಎಲ್ಲರ ಆಸೆನೂ ಕೂಡ. ಯಾಕಂದ್ರೆ ನನ್ನವರನ್ನ ಕಾಣಬೇಕು, ನನ್ನವರನ್ನ ನೋಡಬೇಕು. ನಾನು ಒಮ್ಮೆ ಒಂದ್ಸಲ ನಮ್ಮ ಸಂಬಂಧಿಕರ ಮನೆಗೆ ಹೋದಾಗ ಒಂದೊಂದ್ಸಾರ ಏನಾಗ್ತದೆ, ಹಿರಿಯರನ್ನ ಮಾತಾಡಿಸ್ಲಿಕ್ಕೆ ಅಥವಾ ಒಂದು ಹಣ್ಣು ಮುದುಕಿಯನ್ನ ಮಾತಾಡಿಸ್ಲಿಕ್ಕೆ ಮರೆತಾಗ ಹಿರಿಯರು ಯಾವಾಗಲೂ ಅದನ್ನು ಬಯಸ್ತಾರೆ. ಅದನ್ನ ಇವತ್ತು ಇವರು ನೆರವೇರಿಸಿಕೊಟ್ಟಿದ್ದಾರೆ. ನಾರಾಯಣನ ಬದುಕು ಒಂದು ಆದರ್ಶ. ಅವರ ಧರ್ಮಪತ್ನಿ. ಯಾಕಂದ್ರೆ ನಾನು ಇದ್ದದ್ದ ಹಾಗೆ ಹೇಳುವುದಾದ್ರೆ, ಒಬ್ಬ ಅಂಗವಿಕಲನನ್ನ ಮದುವೆಯಾಗಿ ತುಂಬು ಜೀವನವನ್ನ ನಡೆಸುವುದು ಅಷ್ಟೊಂದು ಸುಲಭದ ಕೆಲಸ ಅಲ್ಲ. ಇದೇ ವಾಸ್ತವಿಕ ಸತ್ಯ. ಅಂಥ ಒಂದು ಅಂಗವಿಕಲನನ್ನ ಮದುವೆ ಹಾಕೊಂಡು ಮಕ್ಕಳನ್ನ ಪಡೆದು ಎಲ್ಲಾ ಮಕ್ಕಳಿಗೂ ಶಿಕ್ಷಣವನ್ನು ನೀಡಿ ತುಂಬು ಸಂಸಾರವನ್ನು ನಡೆಸಿ ಇವತ್ತು ನಿಮ್ಮೆಲ್ಲರ ಕಣ್ಣು ಮುಂದೆ ನಿಲ್ಲುವಾಗ ಮಾಡಿದಾರಲ್ಲ, ಇದು ಸಾಧನೆ. ಯಾಕಂದ್ರೆ ಬದುಕು ಅಂತ ಹೇಳಿದ್ರೆ, ಅರ್ಥಪೂರ್ಣ ಅಂತ ಹೇಳಿದ್ರೆ ಬದುಕು ನಮ್ಮ ಮನೆಯೊಳಗಿರ್ಬೇಕೇ ಹೊರತು ಎಲ್ಲೋ ಹೋಗ್ಕೊಂಡು ನಾವು ಏನೋ ಬೋಧನೆ ಮಾಡಬಾರದು ಬದುಕು ಅಲ್ಲ. ಬದುಕಿನ ನಿಜವಾದ ಅರ್ಥವನ್ನ ನಾವು ಮನೆಯಲ್ಲಿ ಕಲ್ತ್ಕೊಡ್ಬೇಕು. ನಮ್ಮ ಮನೆ ಚೆನ್ನಾಗಿದ್ರೆ ಜಗತ್ತೇ ಚೆನ್ನಾಗಿದ್ದಾರೆ. ಅಂಥ ಒಂದು ಅನ್ಯೋನ್ಯತೆ, ಪ್ರೀತಿ, ವಿಶ್ವಾಸವನ್ನ ಗಂಡ ಹೆಂಡರು ಇಬ್ಬರು ಇಟ್ಕೊಂಡು ಮಕ್ಕಳನ್ನ ಸುಶಿಕ್ಷಿತರನ್ನ ಮಾಡಿ. ಇನ್ನೂ ಒಂದು ಮುಖ್ಯ ವಿಷಯ ಅಂತ ಹೇಳಿದ್ರೆ, ಇವ್ರ ಮನೆಯಲ್ಲಿ ಎಲ್ಲಾ ಮಕ್ಕಳು, ಎಲ್ಲಾ ಸೊಸೆಯಂದ್ರು ಇವತ್ತು ನೌಕರಿ ಮಾಡೋರೇ. ಸಾಮಾನ್ಯವಾಗಿ ನಮ್ಮ ಜಾತಿಯಲ್ಲಿ ಒಬ್ರು ದೊಡ್ಡ ನೌಕರಿ ಮಾಡಿದ್ರೆ ಇನ್ನೊಬ್ರು ನೌಕರಿ ಮಾಡದೆ ಮನೆಯಲ್ಲಿ ಇರ್ತಾರೆ. ಆದ್ರೆ ನಾರಾಯಣನ ಮಕ್ಕಳು ಎಲ್ಲರೂ ಕೂಡ ನೌಕರಿ ಮಾಡ್ತಾ ಇದ್ದಾರೆ, ಸೊಸೆಯಂದ್ರು ಕೂಡ ನೌಕರಿ ಮಾಡ್ತಾ ಇದ್ದಾರೆ, ಎಲ್ಲರೂ ಕೂಡ ವಿದ್ಯಾವಂತರಾಗಿದ್ದಾರೆ. ಹಾಗಾಗಿ ಆ ದಿಸೆಯಲ್ಲೂ ಕೂಡ ನಾರಾಯಣನ ನಿಜವಾಗೂ ಕೂಡ ಅಭಿನಂದನೆಗೆ ಅರ್ಹ. ಅದೊಂದು ಹೆಣ್ಣು ಹೃದಯ. ಯಾಕಂದ್ರೆ ಆ ಕರುಳು, ನನಗೆ ಗೊತ್ತಿದೆ, ಅವ್ರ ಮನೆಯಲ್ಲಿ 9 ಮಕ್ಕಳಲ್ಲಿ ಆ ಕರುಳಿನ ಮಿಡಿತ ಬೇರೆ ಯಾವ ಕರುಳಿಗೂ ಇಲ್ಲ. ನಾನು ನೋಡ್ತಾ ಇರ್ತೇನೆ ಅವರನ್ನ, ತಂದೆ ತಾಯಿಗಳನ್ನ ಕಾಣುವ ರೀತಿ. ಯಾಕಂದ್ರೆ ನಾನು ಸಣ್ಣವರಿರುವಾಗ
ತಮ್ಮಪ್ಪನಿಗೆ ಇದು ತಿನ್ನುವ ಆಸೆ ಇದೆ, ಅದು ಒಂದು ಮಾಡಿಕೊಡು. ಒಣ ಮೀನು ತಿನ್ನುವಂತ ಆಸೆ ಇದೆ, ಒಣ ಮೀನು ತಗೊಂಡು ಹೋಗ್ಬೇಕು. ಆ ತಂದೆ ತಾಯಿಗಳ ಭಾವನೆಗಳನ್ನ ಅರ್ಥ ಮಾಡಿಕೊಳ್ಳುವ ಒಂದು ಲವಲವಿಕೆ, ಒಂದು ಚೈತನ್ಯ ಇದೆಯಲ್ಲ, ಅದು ಎಲ್ಲರಲ್ಲೂ ಬರೋದಿಲ್ಲ. ಹೆತ್ತವರಿಗೆ ಮಾತ್ರ ಹೆರಿಗೆ ನೋವು ಗೊತ್ತು ಹೊರತು, ಅದನ್ನು ಅನುಭವಿಸಿದವರಿಗೆ ಮಾತ್ರ ಅದು ಗೊತ್ತಾಗ್ತದೆ ಹೊರತು ಬೇರೆಯವರಿಗೆ ಅದು ಅರ್ಥನೂ ಆಗುವುದಿಲ್ಲ, ಕಲ್ಪನೆಗೂ ಬರೋದಿಲ್ಲ. ಆ ನಾರಾಯಣನ ಆಂದಿನ ಕಾಲದಲ್ಲಿ ಮಾಡಿದ ಆ ಮಾತುಗಳು, ಆ ಒಂದು ಕೆಲಸ ನಮ್ಮ ಹೃದಯವನ್ನು ನಿಜವಾಗೂ ತಟ್ಟಿದೆ. ಅದಕ್ಕಾಗಿ ನನಗೆ ಒಂದೇ ಒಂದು ಬೇಸರ ಅಂತ ಹೇಳಿ ಒಮ್ಮೊಮ್ಮೆ ದೇವರ ಮೇಲೂ ಕೂಡ ಸಿಟ್ಟು ಬರ್ತದೆ. ಇಷ್ಟೊಂದು ಒಳ್ಳೆ ಮನುಷ್ಯನಿಗೆ ದೇವರು ಯಾಕೆ ಈ ರೀತಿ ಕಷ್ಟ ಕೊಟ್ಟ ಅಂತ ಹೇಳಿ. ಇರಲಿ, ಕಷ್ಟ ಇರಲಿ, ಇಷ್ಟ ಇರಲಿ, ಮನುಷ್ಯನ ಛಲ ಸಾಧಿಸಬೇಕು. ನಾನು ಬದುಕುಳಿದಕ್ಕೆ ಏನಾದರೂ ಸಾಧನೆ ಮಾಡಿದ್ದೇನೆ ಎನ್ನುವ ಒಂದು ಹೆಮ್ಮೆ ಇದೆ. ಆ ಒಂದು ಹೆಮ್ಮೆಗೆ ಇವತ್ತು ನೀವೆಲ್ಲ ಈ ಒಂದು ಕಾರ್ಯಕ್ರಮವನ್ನು ಇಡ್ತಿರ್ತೀರಿ. ನಿಜವಾಗಿಯೂ ಕೂಡ ನಾನು ಅತ್ಯಂತ ಗಟ್ಟಿಯಾಗಿ ಹೇಳ್ತಾರೆ, ನಾರಾಯಣಣ್ಣ, ನಿಮ್ಮ ಬದುಕು ಸಾರ್ಥಕ ಸಾರ್ಥಕ ಸಾರ್ಥಕ. ಹಾಗಾಗಿ ಬಂಧುಗಳೇ, ಇವತ್ತು ನಾರಾಯಣಣ್ಣಂದಿರ್ಬೋದು, ನಾಳೆ ಇಂತಹ ಕಾರ್ಯಕ್ರಮಗಳು ಯಾರೇನೇ ಹೇಳಿ, ಇನ್ನಿಂದ ಯಾರು ಬೇಕಾದ್ರೂ ಮಾತಾಡಲಿ, ಏನೇ ಮುಂದೆ ಮಾಡಿ ನಿಲ್ಲಿ, ಕಾರ್ಯಕ್ರಮಗಳು ಇನ್ನೂ ಗ್ರಾಮಾಂತರ ಪ್ರದೇಶಗಳಲ್ಲಿ ಹೆಚ್ಚೆಚ್ಚಾಗಿ ನೀವು ಸಂಘಟನೆ ಮಾಡಿ ನಮ್ಮ ತಂದೆ ತಾಯಿಗಳನ್ನ ಮೊದಲು ಗೌರವಿಸೋಣ, ನಂತರ ಸಮಾಜವನ್ನು ಗೌರವಿಸೋಣ, ಇಡೀ ಮನುಕುಲವನ್ನೇ ಗೌರವಿಸೋಣ. ಯಾಕಂದ್ರೆ ನಾವು ಮನುಷ್ಯರು ಅನ್ನುವ ಒಂದು ಮಾನವೀಯತೆಯನ್ನ ನಾವು ಮರೆಯೋಣ ಅಂತ ಹೇಳ್ತಾ ನಾರಾಯಣನಿಗೆ ಕೈ ಮುಗಿದು ಇನ್ನೊಮ್ಮೆ ಶುಭ ನಾನು ನೀಡ್ತಾ, ದೇವರು ಅಂತ ಇದ್ರೆ ಇನ್ನೂ ಹೆಚ್ಚು ಕಾಲ ನಾರಾಯಣನ ನಮ್ಮ ಜೊತೆಯಲ್ಲಿ ಇರಲಿ. ಆ ಭಗವಂತ ಅವರಿಗೆ ಆ ಶಕ್ತಿಯನ್ನ, ಆ ಧೈರ್ಯವನ್ನ, ಸಾಮರ್ಥ್ಯವನ್ನ ನೀಡಲಿ ಅಂತೇಳಿ ಹಾರೈಸಿ ನನ್ನ ಮಾತು ಮುಗಿಸ್ತೇನೆ ಸರ್. ಭಾವನೆಯ ತೀವ್ರತೆಯಲ್ಲಿ ಅಧ್ಯಕ್ಷೀಯ ಭಾಷಣವನ್ನು ಮಾಡಿದ ಶ್ರೀಯುತ ಪಿ ವಿ ನಾಯಕರಿಗೆ ಧನ್ಯವಾದಗಳು. ಇದೀಗ ವಂದನಾರ್ಪಣೆ ಶ್ರೀಯುತ ವಿನೋದ್ ಪಪ್ಪಿಯವರಿಂದ. ಪ್ರಾರಂಭದಲ್ಲಿ ಹೇಳ್ತಾ ಇದ್ದೇನೆ, ಈ ಒಂದು ಕಾರ್ಯಕ್ರಮವನ್ನ ಇವತ್ತು ನೋಡ್ತಾ ಇರ್ಬೇಕು, ನನಗೆ ಏನು ಭಾವನೆಗಳಲ್ಲಿ ಶಬ್ದಗಳೇ ಹೊರಡ್ತಾ ಇಲ್ಲ. ಯಾಕಂದ್ರೆ ನಮ್ಮ ತಂದೆಯವರ ಕನಸನ್ನ ನನಸ ಮಾಡಿದಂತಹ ಆ ಒಂದು ವಿಶ್ವಾಸ, ಆ ಒಂದು ಭಕ್ತಿಪೂರ್ವಕವಾದಂತ ಕೆಲಸ ಮಾಡಿದ್ದೇನೆ ಎನ್ನುವಂತಹ ಆತ್ಮವಿಶ್ವಾಸ ನನಗೆ ಹೃದಯ ತುಂಬಿ ಬರುತ್ತಾ ಇದೆ. ಆದ್ರೆ ಇಂಥ ಒಂದು ಅಭೂತಪೂರ್ವಕವಾದಂತಹ ಕಾರ್ಯಕ್ರಮ ಮಾಡಲಿಕ್ಕೆ ಒಂದು ಕಟ್ಟಡವನ್ನ ಕಟ್ಟಬೇಕಾದ್ರೆ ಯಾವ ರೀತಿ 4 ಕಂಬಗಳು ಬೇಕು, ಅದೇ ರೀತಿಯಾಗಿ ಈ ಒಂದು ಕೆಲಸವನ್ನು ಮಾಡುವಾಗ ನನಗೆ ನನ್ನ ಬೆಂಬಲವಾಗಿ ನಿಂತ 4 ವ್ಯಕ್ತಿಗಳನ್ನ ನಾನು ಇಲ್ಲಿ ಆಯ್ತು ಮಾಡು ಅಂತ ಹೇಳಿದ್ರು. ಯಾವ ರೀತಿ ಮಾಡಬೇಕು ಎನ್ನುವುದಂತ ಸಂಕಲ್ಪವನ್ನ ನನ್ನ ಮನಸ್ಸಿನಲ್ಲೇ ಇಟ್ಟುಕೊಂಡು ಆ ಒಂದು ವಿಷಯವನ್ನ ನನ್ನ ಚಿಕ್ಕಪ್ಪನಾದಂತಹ ಶ್ರೀಮಾನ್ ಬಿ ಅಣ್ಣನ ಒಂದು ಹುಟ್ಟುಹಬ್ಬವನ್ನ ಸಂಭ್ರಮದಿಂದ ಮಾಡೋಣ, ಯಾವ ರೀತಿ ಮಾಡ್ಬೇಕನ್ನುವಂತ ಕಲ್ಪನೆ ನಿನ್ನಲ್ಲಿ ಇದೆಯೋ ಅದನ್ನ ಮಾಡು, ನಾನು ನಿನಗೆ, ನಾವೆಲ್ಲ ಅಣ್ಣ ತಮ್ಮಂದಿರು, ನಮ್ಮ ಸಂಬಂಧಿಕರೆಲ್ಲ ನಿನಗೆ ಬೆಂಬಲವಾಗಿ ಇರ್ತೇವೆ ಅಂತ ಹೇಳಿದಾಗ ತುಂಬು ಹೃದಯದಿಂದ ನನಗೆ ಸಂತೋಷವಾಯಿತು. ತದನಂತರದಲ್ಲಿ ನಮ್ಮ ಇನ್ನೊಬ್ಬ ಚಿಕ್ಕಪ್ಪನಾದಂತ ಬಾಳಪ್ಪನಿಗೆ ಫೋನ್ ನಲ್ಲಿ ಹೇಳಿದಾಗ ಈ ರೀತಿಯಾಗಿ ಕಾರ್ಯಕ್ರಮವನ್ನ ಮಾಡಬೇಕು ಅಂತ ಇಚ್ಛೆ ಇದೆ ನನಗೆ ಅಂತ ಹೇಳಿದಾಗ, ತಂದೆಯವರಿಗೆ ಮಾಡಲೇಬೇಕು ಅಂತ ಹೇಳಿದಾಗ ಆಯ್ತು, ಎಲ್ಲ ಸಂಬಂಧಿಕರನ್ನು ಅಣ್ಣ ತಮ್ಮದಿರಲ್ಲಿ ಕೇಳಿ ಈ ಕಾರ್ಯಕ್ರಮವನ್ನ ಮಾಡು, ನಾವೆಲ್ಲ ಕೂಡಿ ಮಾಡೋಣ ಅಂದ್ರು. ಆಮೇಲೆ ಬಾಳಪ್ಪ ಹತ್ರ ನಮ್ಮ ಚಿಕ್ಕಪ್ಪಂದಿರೆಲ್ಲ ಒಪ್ಪಿದ್ದಾರೆ ಅಂತ ಹೇಳಿದಾಗ, ಹಾಗೆ ನಮ್ಮ ವೆಂಕಣ್ಣಪ್ಪನೂ ಸಹ, ಹಾಗೆ ದೇವರಾಯಣ್ಣನೂ ಸಹ ನಾವೆಲ್ಲ ಇದ್ದೇವೆ ಎನ್ನುವುದಾಗಿ ನನ್ನ ಈ ಒಂದು ಕಾರ್ಯಕ್ರಮಕ್ಕೆ ಬೆಂಬಲಿಗಳಾಗಿ ನನ್ನನ್ನು ಹುರಿದುಂಬಿಸಿದವರನ್ನ ಪ್ರಪ್ರಥಮದಲ್ಲಿ ನಮ್ಮ ಸಂಬಂಧಿಕರ ಪರವಾಗಿ, ನಮ್ಮ ಕುಟುಂಬದ ಪರವಾಗಿ ಹಾಗೂ ನನ್ನ ವೈಯಕ್ತಿಕವಾದನ್ನ ಅಭಿನಂದನೆಯನ್ನ ಸಲ್ಲಿಸ್ತಾ ಇದ್ದೇನೆ. ಈ ಒಂದು ಸಂದರ್ಭದಲ್ಲಿ ಪ್ರಪ್ರಥಮವಾಗಿ ಕಾರ್ಯಕ್ರಮಕ್ಕೆ ನನಗೆ ಹುರಿದುಂಬಿಸಿದ ಅವರಿಗೆ ನಮ್ಮ ತಂದೆಯ 80ರ ತುಂಬು ಹೃದಯದ ನೆನಪಿನ ಕಾಣಿಕೆಯನ್ನ ನನ್ನ ಹಿರಿಯಣ್ಣನಾದ ರಾಜೇಂದ್ರ ನಾಯ್ಕ್ ನೀಡಬೇಕಾಗಿ ಕೇಳ್ಕೊಳ್ತಾ ಇದ್ದಾನೆ. ಪ್ರಥಮದಲ್ಲಿ ಬಿ ವಿ ನಾಯ್ಕ್ ಇವರಿಗೆ ಶ್ರೀ ರಾಜೇಂದ್ರ ಎನ್ ನಾಯ್ಕ್ ಇವರು ನೆನಪಿನ ಕಾಣಿಕೆಯನ್ನ ಅರ್ಪಿಸಬೇಕಾಗಿ ವಿನಂತಿ. ಈಗ ಬಿ ಎಸ್ ನಾಯ್ಕ್ ಇವರಿಗೆ ನನ್ನ ಅಣ್ಣನಾದಂತ ಅನಂತ್ ನಾಯ್ಕ್ ಇವರು ನೆನಪಿನ ಕಾಣಿಕೆಯನ್ನು ನೀಡಬೇಕು. ಹಾಗೂ ಈಗ ವ್ಯತಿರಿಕ್ತ ಒಂದು ತಿಳ್ಕೊಳ್ಬೇಡಿ, ವೇದಿಕೆ ಇದ್ದವರಿಗೆ ಮೊದಲು ನೆನಪಿನ ಕಾಣಿಕೆ ಕೊಡಬೇಕಾಗಿತ್ತು. ಆದ್ರೆ ನನ್ನ ಈ ಒಂದು ಕಾರ್ಯಕ್ಕೆ ಬೆಂಬಲ ಕೊಟ್ಟಂತ ಅವರಿಗೆ ಪ್ರಥಮದಲ್ಲಿ ಕೊಟ್ಟಿದ್ದೇನೆ. ಈಗ ಈ ಕಾರ್ಯಕ್ರಮದ ಉದ್ಘಾಟನೆ ಮಾಡಿದಂತಹ ಕಾಳಪ್ ಮಾಸ್ತರ್ ಇವರಿಗೆ ಶಾಂತ ವಾಸುದೇವ್ ನಾಯ್ಕ್ ಇವರು ನೆನಪಿನ SN
ಶೆಟ್ಟಿ ಅವರಿಗೆ ಪ್ರದೀಪ್ ವಾಸು ಇವತ್ತಿನ ನಮ್ಮ ತಂದೆಯವರ ಒಂದು ನೆನಪಿನ ಕಾಣಿಕೆಯನ್ನ ವಾಲಿಮೋಕ್ಷ ಎನ್ನುವಂತಹ ಪ್ರಸಂಗದಲ್ಲಿ ನನ್ನ ನೆಚ್ಚಿನ ಹಸ್ಬೆಂಡ್ ಮಾಸ್ಟರ್ ಹಿರೇಗುತ್ತಿ ಇವರಿಗೆ ನಮ್ಮ ಸೋದರ ಮಾವನಾದಂತಹ ಸುಬ್ರಾಯ್ ಬೀರಣ್ಣ ನಾಯಕ್ ಇವರು ನೆನಪಿನ ಕಾಣಿಕೆಯನ್ನ ನೀಡಬೇಕಾಗಿ ಕೇಳ್ಕೊಳ್ತಾರೆ. ಹಾಗೂ ಇನ್ನು ಅವರ ಅರ್ಥಧಾರಿಯಾದಂತಹ ಬೀರಣ್ಣ ಮಾಸ್ಟರ್ ಅಡಿಗೋಣಿಯವರಿಗೆ ಪ್ರಖ್ಯಾತ ಭಾಗವತರಾದಂತಹ ಬೊಮ್ಮಯ್ಯ ಇವತ್ತಿನ ಈ ಶಾಂತ ಎಸ್ನಗ್ ಅವರಿಗೆ ನಮ್ಮ ದಾದ ಅಂದೇ ಕರೀತೇವೆ ನಾವು, ರಾಮಚಂದ್ರ ಸುಬ್ಬಯ್ಯ ನಾಯ್ಕ ಇವರು ನೆನಪಿನ ಕಾಣಿಕೆಯನ್ನು ನೀಡಬೇಕಾಗಿ ವಿನಂತಿ. ಹಾಗೂ MS ಸಬ್ಬು ಇವರಿಗೆ ನೆನಪಿನ ಕಾಣಿಕೆಯನ್ನ ನಮ್ಮ ತಾಯಿ ಮಾತೋಶ್ರೀ ಅವರು ನೆನಪಿನ ಕಾಣಿಕೆಯನ್ನು ಹಾಗೂ ನಮ್ಮೆಲ್ಲರ ಅಜ್ಜಿಯಾದಂತಹ ಎಂಕಮ್ಮಜ್ಜಿಗೆ ನನ್ನ ಅಕ್ಕನಾದಂತಹ ಪ್ರತಿಭಾ ನಾಯ್ಕ್ ನೆನಪಿನ ಕಾಣಿಕೆಯನ್ನು ನಮ್ಮ ಅತ್ತೆಯಾದಂತಹ ಲಕ್ಷ್ಮೀ ನಾಯ್ಕ್ ಇವರಿಗೆ ಒಂದು ಶುಭ ಕಾರ್ಯಕ್ರಮಕ್ಕೆ ಅಧ್ಯಕ್ಷತೆಯನ್ನು ವಹಿಸಿಕೊಂಡಂತಹ ಶ್ರೀ BV ನಾಯ್ಕ್ BV ನಾಯ್ಕ್ ಅವರಿಗೆ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಈ ಕಾರ್ಯಕ್ರಮವನ್ನು ಚೆಂದಗಾಣಿಸಿಕೊಟ್ಟಿದ್ದಾರೆ. ಅವರಿಗೆ ನನ್ನ ಆತ್ಮೀಯ ಹಾಗೂ ನಮ್ಮ ಕುಟುಂಬದ ಪರವಾಗಿ ನಮ್ಮ ಬಂಧುಗಳ ಪರವಾಗಿ ಸೇರಿದಂತ ಎಲ್ಲರ ವತಿಯಿಂದ ಹೃತ್ಪೂರ್ವಕವಾದಂತಹ ಅಭಿನಂದನೆಯನ್ನ ಸಲ್ಲಿಸ್ತಾ ಇದ್ದೇನೆ. ಹಾಗೂ ಈ ಕಾರ್ಯಕ್ರಮದ ಉದ್ಘಾಟನೆಯನ್ನ ಮಾಡಿದಂತಹ ಶ್ರೀ ಕಾಳಪ್ಪ ಎನ್ ನಾಯ್ಕ ಅವರಿಗೆ ಈ ಒಂದು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಆಗಮಿಸಿದಂತ ನನ್ನ ಹಾಗೂ ವೈಯಕ್ತಿಕವಾದಂತ ಅಭಿನಂದನೆಯನ್ನ ಸಲ್ಲಿಸ್ತಾ ಇದ್ದೇನೆ. ಹಾಗೂ ಈ ನಮ್ಮ ಸಮಾರಂಭಕ್ಕೆ ಗೌರವ ವಂದನೆಯನ್ನ ನೀಡಲಿಕ್ಕೆ ಬಂದಂತಹ ನಮ್ಮ ಭಾವನವರಾದಂತಹ ಈ ಒಂದು ಕಾರ್ಯಕ್ರಮಕ್ಕೆ ನಿರ್ವಾಹಕವಾದಂತಹ ಅಭಿನಂದನೆಯನ್ನ ಸಲ್ಲಿಸುತ್ತಿದ್ದೇನೆ. ಹಾಗೂ ಈ ಒಂದು ವಿಘ್ನಗಳು ಬಾರದಂತೆ ನಿರ್ವಿಘ್ನವಾಗಿ ಕಾರ್ಯಕ್ರಮ ಕೊನೆಗೊಳ್ಳುತ್ತಾ ಇದೆ. ಈ ಸಭಾ ಕಾರ್ಯಕ್ರಮ ಈ ಒಂದು ಕಾರ್ಯಕ್ರಮಕ್ಕೆ ಪರನ ನೀಡಿಕೊಟ್ಟಂತ ಪ್ರತಿಯೊಬ್ಬರಿಗೂ ನನ್ನ ಹೃತ್ಪೂರ್ವಕವಾದಂತಹ ಅಭಿನಂದನೆಯನ್ನ, ವರುಣದೇವನಿಗೂ ಸಹ. ಯಾಕಂದ್ರೆ ಬೆಳಿಗ್ಗೆ ನೋಡ್ಬೇಕಾದ್ರೆ ಆ ಒಂದು ಆರ್ಭಟದ ಮಳೆಯನ್ನ ನೋಡ್ಬೇಕಾದ್ರೆ ಒಳ ಮನಸ್ಸು ಒಂಥರ ಹೆದರಿಕೆ ಆಗ್ತಾ ಇತ್ತು. ಅದಕ್ಕೂ ಪೂರ್ವದಲ್ಲಿ ನಮ್ಮ ತಂದೆಯವರ ಆರೋಗ್ಯವೂ ಸ್ವಲ್ಪ ಹದಗೆಟ್ಟಿದ್ದರಿಂದ ನನಗೆ ವಿಪರೀತವಾದಂತ ಆತಂಕ ಒಳಗಾಗಿ ಏನ್ ಮಾಡುದು ಅಂತ ಇತ್ತು. ಆದ್ರೆ ಅಷ್ಟಕ್ಕೆ ಆ ನಮ್ಮ ಗ್ರಾಮದೇವತೆ ಅಂತ ಶಾಂತಿಕಾ ಪರಮೇಶ್ವರಿ ಹಾಗೂ ನಮ್ಮ ಇಷ್ಟ ದೇವಗಳೆಲ್ಲರ ಅನುಗ್ರಹದಿಂದ ನಿರ್ವಿಘ್ನವಾಗಿ ಈ ಕಾರ್ಯಕ್ರಮ ಕೊನೆಗೊಳ್ತಾ ಇದೆ. ಅದಕ್ಕೆ ನಾನು ಇನ್ನೊಮ್ಮೆ ಎಲ್ಲರಿಗೂ ಸರ್ವರಿಗೂ ವಂದಿಸಿ ಈ ಒಂದು ಸಭಾ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೇನೆ ಮತ್ತು ಮುಂದಿನ ಒಂದು ಕಾರ್ಯಕ್ರಮಕ್ಕೆ ಅಣಿಗೊಳಿಸ್ತಾ ಇದ್ದೇವೆ.
ಈ ಸುಗ್ರೀವನ ಅನಂತ ಪ್ರಣಾಮಗಳು. ಋಷ್ಯಮೂಕ ಪರ್ವತದಲ್ಲಿ ಭಯದಿಂದ ಎಷ್ಟು ಹೊತ್ತಿಗೆ ನನ್ನ ಪ್ರಾಣ ಸಂಕಟಕ್ಕೆ ಎರವಾಗಬಹುದು. ಚಿಂತಕನೂ ಆಗಿರುವಂತಹ ಹನುಮಂತನನ್ನ ಯಾರು ಹೇಳಿದೆ ಬರುವಾಗ ನಿಮ್ಮಿಬ್ಬರನ್ನು ಹೆಗಲೇರಿಸಿ ಈ ಋಷ್ಯಮೂಕ ಪರ್ವತದ ಕೋಡುಗಲ್ಲಿನೆಡೆಗೆ ತಂದು ನಿಲ್ಲಿಸಿದ್ದಾನೆ. ಅಷ್ಟೇ ಅಲ್ಲ, ನೀವು ಯಾರು ಎನ್ನುವುದರ ಬಗ್ಗೆ ಸವಿವರವಾಗಿ ನನಗೆ ಹೇಳಿದ್ದಾನೆ. ದೇವ, ನೀವು ಕೇವಲ ಮಾನವ ಸ್ವರೂಪವನ್ನು ಹೊಂದಿ ಇಲ್ಲಿಗೆ ಬಂದರೂ ಸಹಿತ ಶ್ರೀಮನ್ನಾರಾಯಣನ ಸಾಕ್ಷಾತ್. ಈವರೆಗೆ ನಾನು ಮಾನ ಹೋದ ಮೇಲೆ ಮರಣ